ಮೂಡಾದು ಕಂಪ್ಲೀಟ್ ಆಗಿ ತನಿಖೆಗೆ ಒಳಪಟ್ಟರೆ ಎಲ್ಲಾ ಪಕ್ಷದವರು ಆಚೆ ಬರ್ತಾರೆ, ಮೈಸೂರು ಭಾಗದ ಜನಪ್ರತಿನಿಧಿಗಳು ವಿಶೇಷವಾಗಿ ಹಿಂಗೂ ಮಾತಾಡ್ತಿದ್ದಾರೆ ದೂರುದಾರರು. ಅಮ್ಮ ನಿಮಗೊಂದು ಹೇಳ್ತೀನಿ, ಎಲ್ಲಾರು ಬರಲ್ಲ, ಯಾರು ಮಾಡಾರೋ ಅವ್ರು ಬಂದೇ ಬರ್ತಾರೆ, ತಪ್ಪಿಸ್ಕೊಳಕ್ಕಾಗಲ್ಲ. ನಿಮಗ್ ಗೊತ್ತಾ ದೇವೇಗೌಡ್ರೆ ಏನೇನಾಗಿದೆ? ಜಿ ಟಿ ದೇವೇಗೌಡ್ರೆ, ನಿಮಗ್ ಗೊತ್ತಾ ಮೂಡಾದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಾತ್ರಧಾರಿಗಳಿದ್ದಾರೆ, ಎಷ್ಟೆಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅನ್ನೋ ತಮಗ್ ಗೊತ್ತಿದ್ಯಾ? ಅಮ್ಮ ಇಲ್ಲಿ ಏನಾಗಿದೆ, ನಮ್ಮ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದನ್ನ ಈಗ ನೋಡ್ತಾ ಇದಾರೆ, ತನಿಖೆ ನಡೀತಾ ಇದೆ. ಇದರಲ್ಲಿ ಬಹಳ ಜನ ಮೂಡಾದಲ್ಲೇ ಬದುಕಿದ್ದಾರೆ. ನಮ್ಮ ಆಡಳಿತ ಮಂಡಳಿ ಸಭೆಗೆ ಬರದೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದನ್ನು ಈಗ ನೋಡ್ತಾ ಇದ್ದಾರೆ, ತನಿಖೆ ನಡೀತಾ ಇದೆ. ಇದರಲ್ಲಿ ಭಾಳ ಜನ ಮೂಡಾದಲ್ಲೇ ಬದುಕಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಮೂಡಾದಲ್ಲೇ ಭಾಳ ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬದುಕಿದ್ದಾರೆ. ಅವರು ಏನು ತಪ್ಪು ಮಾಡಿದ್ದಾರೆ ಒಂದು ಸಾರಿ ಯಾರು ಆಗಲೇಬೇಕಲ್ಲ ಮೈಸೂರಲ್ಲಿ, ಮೂಡಾದಲ್ಲಿ ಅಂತ ಒಂದು ತನಿಖೆ ಕಠಿಣವಾಗಿ ಆಗಲಿ ಅಂತ ನನ್ನ ಒತ್ತಾಯ ಇದೆ. ಅಮ್ಮ ನಿಮ್ಮ ಸೈಟ್ ಇದೆಯಾ ಮೂಡಾದಲ್ಲಿ? ಇಲ್ಲಮ್ಮ, ಇಲ್ಲ. 83ರಲ್ಲಿ ಗೋವಿಂದರಾಜು ಲಾಟ್ರಿನಲ್ಲಿ 87 88 ಇರಬೇಕಮ್ಮ. ಈಗ 87 88ರಲ್ಲಿ ಲಾಟ್ರಿನಲ್ಲಿ ಒಂದು ಸೈಟ್ ಬಂದಿದೆ ಅಮ್ಮ ನನಗೆ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಿಮಗೆ ಮೈಸೂರು ಭಾಗದಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಸಿದ್ದರಾಮಯ್ಯನವ್ರನ್ನ ನೀವು ಹೊಗಳಿದ್ರಿ ಅಂತ. ತೊಂದರೆ ಆಗಬಾರ್ದು ಅಂದರೆ ಅವ್ರ ಮೇಲೆ ಯಾಕೆ ಎಲೆಕ್ಷನ್ ನಿಂತ್ಕೊತಿದೆ? ನಾನು ಅವ್ರ ಜೊತೆಗೆ ಹೋಗಿ ಸೇರ್ಕೊತಿದ್ದೆ. ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಹೇಳಿದೆ ಒಂದು ದಿವಸ, ಏನು ಅಭಿವೃದ್ಧಿ ಮಾಡಿಲ್ಲ ಅಂದಾಗ ಹೆಂಗೆ ಹೇಳಿದೆ ನಾನು? ನನ್ನಂಗೆ ಇವ್ರು ಹೇಳೋಕ್ಕಾಯ್ತದ ಕುಮಾರಸ್ವಾಮಿ ಸಿದ್ದರಾಮಯ್ಯಂಗೆ? ನಾನು ಹೇಳ್ದಂಗೆ ಇವ್ರು ಹೇಳೋಕ್ಕಾಯ್ತದ? ಅಲ್ಲಮ್ಮ, ಯಾರು ನಿಮಗೆ ಗೊತ್ತಿದೆ, 1,000 ಕೋಟಿ ಮಡಿಕೊಂಡಿದ್ರೆ, ಯಾವುದಾದ್ರು ಈ ವ್ಯಾಪಾರೀಕರಣ ಮಾಡ್ಕೊಂಡಿದ್ರೆ, ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ರೆ ಮಾತ್ರ ಎದುರ್ಕೋಬೇಕು, ಇವ್ರ ತಕ್ಕ ಹೋಗ್ಬೇಕು, ಕೇಳಬೇಕು. ಯಾವುದೂ ಇಲ್ಲದೆ ಇರುವಾಗ ನಾನೊಬ್ಬ ಸನ್ಯಾಸಿ ಇದ್ದಂಗೆ ನಾನೇ ಅಕ್ಕಮ್ಮ ಎದುರ್ಕೊಳ್ಳಿ ಇವ್ರಿಗೆ? ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಎದುರ್ತೀನಮ್ಮ. ಅವರೇ ಹೇಳಿದ್ರು ಇವತ್ತು ನಾನು ಸೋಲ್ಸ್ದ ಜಿ ಟಿ ದೇವೇಗೌಡ ಅಂತ ಅವರೇ ಹೇಳಿದ್ರಲ್ಲ ಸಿದ್ದರಾಮಯ್ಯನ. ಆಯ್ತು, ಇವರೇ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಅಂದ್ರೆ ತೊಂದ್ರೆ ಅಂದ್ರೆ ಏನು ಅಂತ, ಏನ್ ತೊಂದರೆ ಆಗೋ ಸಾಧ್ಯತೆ ಇದೆ ನಿಮ್ಗೆ ಅಂತ? ಹಂಗಾರೆ ಇವ್ರು ಗೊತ್ತಿಲ್ಲಪ್ಪ, ಎಲ್ಲ ಅವ್ರಿಗೆ ಗೊತ್ತು. ಅವ್ರಿಗೆ ಇಲ್ಲಿ ಅಲ್ಲಿ ಒಳ್ಳೆ ಮಿಷನರಿ ಇಟ್ಕೊಂಡಿದ್ದಾರೆ ಮೈಸೂರಲ್ಲಿ. ಯಾರ್ಯಾರು ಮಾಡವ್ರೆ, ಯಾರ್ಯಾರು ಏನು ಮಾತಾಡ್ತಾರೆ, ಒಳ್ಳೆ ಶಿಷ್ಯರು ಇಟ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರನ್ನೇ ಕೇಳಬೇಕಮ್ಮ. ಯಾಕೋ ನಿಮ್ಮ ಮಾತು ಕುಮಾರಸ್ವಾಮಿ ಅವ್ರ ಮಾತು ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ, ಹಿರಿಯರಿದ್ದೀರಿ, ನನ್ನ ಅನುಭವ ಹಾಗೆ ವಯಸ್ಸು ಎರಡೂ ಕಮ್ಮಿ ಇರ್ಬೋದು, ಬಟ್ ಮಾತನ್ನ ಗಮನಿಸ್ತಿದ್ರೆ ನಿಮ್ಮ ಕುಮಾರಸ್ವಾಮಿ ಅವ್ರ ನಡುವೆ ಎಲ್ಲ ಸರಿ ಇದೆ ಅಂತ ಅನ್ನಿಸ್ತಿಲ್ವಲ್ಲ ಗೌಡ್ರೆ? ಎಲ್ಲ ಯಾವತ್ತು ಸರಿಯಾಗಿತ್ತು? ಜೊತೆಲೇ ಇದ್ದೋ ಕೋಆಪ್ರೇಟಿವ್ ಎಲೆಕ್ಷನಲ್ಲಿ ನಮ್ಗೆ ವಿರುದ್ಧವಾಗಿ ಮಾಡಿದ್ರು, ಅದು ಒಂದಾಗಲಿಲ್ವ? ನಾವು ಧರ್ಮಸಿಂಗ್ ಜೊತೆ ಇಲ್ಲಿ ಬಂದ್ಬಿಟ್ಟು ಘೋಷಣೆ ಮಾಡ್ಬಿಟ್ಟು ಹೋದ್ರು 15 ಸಿಂಗ್ ಮಂತ್ರಿ ಮಾಡ್ತೀನಿ ಅಂತ, ಮಾಡಲಿಲ್ಲ, ಆದರೂ ಒಂದಾಗಿಲ್ವಾ? ಯಡಿಯೂರಪ್ಪನವ್ರ ಜೊತೆ ಬಣ್ಣ ಗೂಟದ ಕರ್ ತಗೊಂಡು ಹೋದ್ರು, ಕೊಡಲಿಲ್ಲ, ಆಗಲೂ ಒಂದಾಗಲಿಲ್ವಾ? ಸಿದ್ದರಾಮಯ್ಯ ಸೋಲ್ಸ್ಬಿಟ್ಟು ಹೋದೆ, ಖಾತೆ ಕೊಡಲಿಲ್ಲ, ಆಗಲೂ ಒಂದಾಗಿಲ್ವಾ? ಯಾವಾಗ ಹಿಂಗೆ ಇರೋದು ಉದ್ದಕ್ಕೂ? ಅವ್ರಿಗೂ ನಮಗೂ ಇದೇ ಬಾಂಧವ್ಯ, ಇದೇ ಉದ್ದಕ್ಕೂ ಇದೆ. ಆದರೂ ಇದ್ದೀರಿ ಒಂದೇ ಪಕ್ಷದಲ್ಲಿ. ಹೇಳಿ ಅಮ್ಮ. ಹೌದಲ್ವೇನಮ್ಮ, ಇರಲೇಬೇಕಲ್ಲಮ್ಮ. ನಮ್ಗೆ ಇನ್ನು ಯಾರಮ್ಮ? ನನಗೆ ನಮ್ಮ ಅಪ್ಪ ರಾಜಕೀಯದಲ್ಲಿಲ್ಲ, ಯಾರು ಇಲ್ಲ. ನಾನು ಚಿಕ್ಕ ಬಡತನದಿಂದ ಹೊಲ ಉತ್ತು ಪತ್ತು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀನಿ. ನಾನು ಒಂಟಿಯಾಗಿ ಬಂದಿದ್ದೀನಿ, ಕಷ್ಟಪಟ್ಟು ಬಂದು ಉಳ್ಕೊಂಡಿದ್ದೀನಮ್ಮ. ನನಗೆ ಇನ್ನು ಅವ್ರ ಆಶ್ರಯ ಹೋದರೆ ಇನ್ಯಾರು ಅವರೇ? ಸಿದ್ದರಾಮಯ್ಯ ಮುಗಿಸೇ ಬಿಟ್ಟವ್ರು ನನ್ನ ಇಲ್ಲಿ. ಕುಮಾರಸ್ವಾಮಿ ಆಶ್ರಯದಲ್ಲೇ ಬದುಕ್ತಾ ಇರೋದು. ಅಂದ್ರೆ ಇದು ಅನಿವಾರ್ಯಕ್ಕಾಗಿರೋ ಅಡ್ಜಸ್ಟ್ಮೆಂಟ್ ಅಂತ ಭಾವಿಸಬಹುದಾ, ಅಥವಾ ಆಚೆ ಯಾರು ಕರ್ಕೊಳ್ಳೋರಿಲ್ಲ ಅಂತ ಹೇಳಿ ಅನಿವಾರ್ಯವಾಗಿ ಇರಲೇಬೇಕಾದ ಪರಿಸ್ಥಿತಿಲಿ ಇದ್ದಾರೆ ಜಿ ಟಿ ದೇವೇಗೌಡರು ಅಂತ ಅನ್ಕೊಳ್ಬೋದಾ?
ಹೇಳಿ ಅಮ್ಮ. ಹಂಗೆ ಅನ್ಕೊಳಮ್ಮ. ನಮಗೆ ಈಗ ಯಾಕೆ ಅಂದರೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯಿತಾ. ಬಟ್ ಬಿ ಜೆ ಪಿಯವ್ರು ನಾವು ಚೆನ್ನಾಗಿದ್ದೀವಿ, ಯಡಿಯೂರಪ್ಪನ ಜೊತೆ ಇದ್ದೆ, ನಾನು ದ್ವೇಷ ಮಾಡ್ಕೊಂಡಿಲ್ಲ. ಇವರೇ ನನ್ನ ಅಲ್ಲಿಂದ ಕರ್ಕೊಬಂದವರು ಬರಬೇಕು ಅಂತ ಬಿ ಜೆ ಪಿ ಬಿಡಿಸಿ ಕರ್ಕೊಬಂದವರು ಇವರೇ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ. ನಾನು ಒಬ್ಬನೇ ಹೋದೆ, ಯಾರೂ ಧೈರ್ಯ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು, ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ. ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ, ಬಚ್ಚೇಗೌಡರು ಇಲ್ಲ, ಯಾರು ಇಲ್ಲ, ಸೌದಿಯವರು ಇಲ್ಲ, ಯಾರು. ಈಗ ನಿಮ್ಮ ಪಕ್ಷದವರು ಬಿಜೆಪಿ ಜೊತೆನೆ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂಗಾಗಿ ನಿಮಗೆ ಬಿಜೆಪಿಗೆ ಹೋಗ್ತೀನಿ ಅನ್ನೋ ಆಯ್ಕೆ ಕೂಡ ಉಳ್ದಿಲ್ವಲ್ಲ ಗೌಡ್ರೆ? ಹೇಳಿ ಅಮ್ಮ. ಯಾಕಿಲ್ಲಮ್ಮ, ಟರ್ಮ್ ಮುಗಿದ್ಮೇಲೆ ಬಿ ಜೆ ಪಿಗಾರು ಹೋಗ್ಬೋದು, ಕಾಂಗ್ರೆಸ್ಗಾರು ಹೋಗ್ಬೋದು, ದಳದಲ್ಲಾರು ಉಳಿಬೋದು, ಏನು ಬೇಕಾದ್ರೂ ಸ್ವತಂತ್ರ ಅವತ್ತು. ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಈಗ ಆಗ್ತಿರೋ ವಿದ್ಯಮಾನಗಳ ಬಗ್ಗೆ ಗಮನ ಕೊಟ್ರೆ ಈ ಸರ್ಕಾರ 5 ವರ್ಷ ಇರುತ್ತಾ? ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಗಿಸ್ತಾರ? ದಳದಲ್ಲಾರು ಉಳ್ಕೋಬೋದು. ಆವತ್ತಲ್ಲ, ಇವತ್ತೇನು ಇಲ್ವಲ್ಲ ಆತ. ಐದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅವರು ಹೈಕಮಾಂಡು ಎಮ್ ಎಲ್ ಎಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಅಳ್ಳಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ. JH ಪಟೇಲ್ ಉದಾಹರಣೆ ವಿಧಾನಸೌಧದಲ್ಲಿ ಹೇಳಿದಾರಮ್ಮ. ಹಂಗೆ ಅದು ಅಳ್ಳಾಡ್ತಾ ಇರ್ತದೆ, ಅದು ಬೀಳೋದಿಲ್ಲಮ್ಮ. ಅವರಲ್ಲ, ಅವ್ರ ಪಾಪ ಅವರೆಲ್ಲ ಆ ಥರ ಭಾವನೆ ಇರೋರ್ಗೆ ಹೇಳ್ತಾ ಇದ್ದೀನಮ್ಮ. ಬಿದ್ದೇವಾಯ್ತು, ಇನ್ನೇನು ಕೊಡ್ಲು ಇಲ್ಲ. ದಸರಾಕ್ಕೂ ಬಂದ್ರು, ದಸರಾ ನಡೆಸ್ತಾವ್ರೆ. ಹಿಂಗೆ ದಿನ ಹೇಳ್ತಾ ಇರ್ತಾರೆ ನಿಮ್ಮ ಟಿವಿಗಳಲ್ಲಿ. ಕುಮಾರ್ ಹೌದು, ಅವ್ರು ಹಂಗಿಲ್ಲ, ಈಗ ಆಗಬೇಕು ಅಂತಿಲ್ಲ, ಅವರು ಮುಂದಕ್ಕೆ ಆಗಬೇಕು ಅಂತ ಇದ್ದಾರೆ 28ಕ್ಕೆ. ಕಡೆದಾಗಿ ಈ ಮೂಡಾ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ಹೋಗಿದೆ. ಮೈಸೂರು ಭಾಗದ ರಾಜಕಾರಣ, ಅದರಲ್ಲೂ ಇಂಥದ್ದೊಂದು ಗಂಭೀರ ಆರೋಪ. ಸಿದ್ದರಾಮಯ್ಯನಂತಹ ಹಳೆ ಮೈಸೂರು ಭಾಗದ ಪ್ರತಿನಿಧಿಯಾಗಿ ನಿಲ್ತಾ ಇದ್ದಂತಹ ನಾಯಕ, ಅವ್ರ ಮೇಲೆ ಬಂದಿರೋ ಈ ಆರೋಪ ರಾಜಕಾರಣದ ಮೇಲೆ ಬೀರ್ತಿರೋ ಪ್ರಭಾವದ ಬಗ್ಗೆ ಏನ್ ಹೇಳ್ತೀರಿ GT ದೇವೇಗೌಡ್ರೆ? ಅಮ್ಮ ಆಗಬಾರ್ದಾಗಿತ್ತು. ಮೈಸೂರಲ್ಲಿ ಯಾವತ್ತೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರಾರಂಭ ಮಾಡೋದ್ರಿಂದ ಇವತ್ತು ಗಂಟಲು ಈ ರೀತಿ ಆಪಂದೆ ಬಂದಿಲ್ಲಮ್ಮ. ಈಗ ಅದೊಂದು ಆಕ್ಸಿಡೆಂಟಲ್ ಕೇಸ್, ಅದು ಸಿದ್ದರಾಮಯ್ಯನವ್ರದ್ದು, ಬಾಮೈದ ಮಾಡಿರೋದು, ಅವ್ರ ಹೆಂಡ್ತಿಗೆ ದಾನ ಪಡೆದಿರೋದು. ಇವತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೆಕ್ಟು, ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಡಾ ಬಗ್ಗೆ ಅದರ ಅರಿವೇ ಇಲ್ಲ ಅವ್ರಿಗೆ. ನನ್ನ ಅನುಭವದಲ್ಲಿ ಏನು ನಡೀತದೆ ಒಂದು ರಿವ್ಯೂ ಮಾಡೋಣ, ಉಸ್ತುವಾರಿ ಇದ್ದಾಗಲೂ ಕೂಡ ಅಲ್ಲಿ ಮಾಡಿಲ್ಲ ಅವರು. ಈ ಎಲ್ಲ ಕಾರಣಗಳಿಂದ ಇವತ್ತೇನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸ್ಟ್ರಿಕ್ಟಾಗಿ ಗಟ್ಟಿಯಾಗಿ ಎನ್ಕ್ವೈರಿ EDನೂ ಮಾಡಲಿ, CBIನೂ ಮಾಡಲಿ, ಲೋಕಾಯುಕ್ತನೂ ಮಾಡಲಿ ಅಮ್ಮ. ಆಗಬೇಕಮ್ಮ ಒಂದು ತನಿಖೆ. ರೈಟ್. ಧನ್ಯವಾದ GT ದೇವೇಗೌಡ್ರೆ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.